ನಮಸ್ಕಾರ ಸ್ನೇಹಿತರೆ, ನಾನು ಸಾಹಸ್ ಇನ್ಸೈಡ್ ಕಿಚನ್ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಒಂದು ಸಿಂಪಲ್ ರೆಸಿಪಿ ಮಾಡೋಣ. ಅಕ್ಕಿ ರೊಟ್ಟಿ, ಹಬೆಯಲ್ಲಿ ಬೇಯಿಸಿ ರೊಟ್ಟಿ, ಕುಚ್ಚಲಕ್ಕಿ 3 ಕಪ್ಪು, ದೋಸೆ ಅಕ್ಕಿ 1 ಕಪ್ಪು, ನೀರಲ್ಲಿ ನೆನೆಸ್ಬೇಕು. 6 to 8 hours ನೆನೆಸ್ಬೇಕು. ಇವಾಗ ಗ್ರೈಂಡ್ ಮಾಡೋಣ. ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ಬೇಡ. 2 ಟೈಪ್ ರೊಟ್ಟಿ ಮಾಡೋಣ. ಒಂದು ಹಸಿ ರೊಟ್ಟಿ, ಇನ್ನೊಂದು ಸಪ್ಪೆ ರೊಟ್ಟಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಉಪ್ಪು ಸೇರಿಸಿ. ಸಿಹಿ ರೊಟ್ಟಿಗೆ ಹಿಟ್ಟು ಸೆಪರೇಟ್ ತೆಗಿಬೇಕು. ನೋಡಿ, ಹಿಟ್ಟು ರೆಡಿ ಆಗಿದೆ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಿಹಿ ಕಾಯಿ ತುರಿ ರೆಡಿ ಆಗಿದೆ. ಬಾಳೆಲೆ ಬಾಡಿಸ್ಬೇಕು. ರೊಟ್ಟಿ ತಟ್ಟಣ. ಇದು ರೌಂಡ್ ರೊಟ್ಟಿ ಅಲ್ಲ, ನೋಡಿ ಈ ಥರ ಮಾಡಬೇಕು. ಆದ್ಮೇಲೆ ಕಾಯಿ ತುರಿ ಹಾಕಿ, ಬನ್ನಿ ಫೋಲ್ಡ್ ಮಾಡೋಣ. ಈ ತರ ಫೋಲ್ಡ್ ಮಾಡಬೇಕು. ಆಮೇಲೆ ಬೇಯಿಸ್ಬೇಕು. ಅವಳ ಸ್ವೀಟ್ ರೊಟ್ಟಿ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಇದು ಸಪ್ಪೆ ರೊಟ್ಟಿ. ಇದಕ್ಕೆ ಸ್ವೀಟ್ ಹಾಕಿಲ್ಲ. ಇದ್ರ ಜೊತೆ ಬೆಂದಿ ತಿನ್ನೋಣ. ಬಾಣಿ ಕರಿ ರೆಡಿ ಮಾಡೋಣ. ತೊಂಡೆಕಾಯಿ ಬೆಂದಿ, ಹುಳಿ, ಸ್ವಲ್ಪ ಬೆಲ್ಲ, ಒಗ್ಗರಣೆ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ, ಖಾರ ಪುಡಿ, ಕಾಯಿ ತುರಿ, ತೊಂಡೆಕಾಯಿ. ಗ್ಯಾಸ್ ಆನ್ ಮಾಡೋಣ. ತೊಂಡೆಕಾಯಿ ಕಟ್ ಮಾಡ್ತೀನಿ. ತೊಂಡೆಕಾಯಿ ಹಾಕ್ತೀನಿ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹುಳಿ, ಉಪ್ಪು, ಬೆಲ್ಲ, ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. ಕಾಯಿ ಪೇಸ್ಟ್ ರೆಡಿ ಮಾಡೋಣ. ಕಾಯಿ ಪೇಸ್ಟ್ ಸೇರಿಸ್ತೀನಿ. ಚೆನ್ನಾಗಿ ಕುದಿಸ್ಬೇಕು. ಬೆಂದಿ ರೆಡಿ ಆಗಿದೆ. ಬೆಳ್ಳುಳ್ಳಿ ಒಗ್ಗರಣೆ, ನೋಡಿ ಬೆಂದಿ ರೆಡಿ ಆಗಿದೆ. ರೊಟ್ಟಿ ತಿನ್ನೋಣ. Thank you for watching.
ಲವ್ ಯು ಆಲ್.